ಹಲೋ, ಎಲ್ರಿಗೂ ನಮಸ್ಕಾರ. ಏನಿವತ್ತು ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವಾಗಲೂ ರೂಪ ಕಂಪ್ಲೇಂಟ್ ಮಾಡ್ತಾ ಇದ್ಲು, ನೀವೇ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತೀರಾ ಅಂತ. ಅದಕ್ಕೆ ಇವತ್ತು ಅವಳನ್ನ ಕ್ಯಾಮ್ರಾ ಹಿಂದೆ ಕಳಿಸ್ಬಿಟ್ಟು ನಾನು ನಿಮ್ಗಳ ಮುಂದೆ ಬಂದಿದ್ದೀನಿ. ಏನು ಅಡುಗೆ ಮನೇಲಿ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮೆಲ್ಲರಿಗೂ ನಾನೊಂದು ಮ್ಯಾಜಿಕ್ ಮಾಡೋಣ ಅಂತ ಇದ್ದೀನಿ. ಬರೀ ಮ್ಯಾಜಿಕ್ ಅಲ್ಲ, ಅದು ಮ್ಯಾಜಿಕ್ ಪೌಡರ್. ಇದೊಂದು ಪೌಡರ್ ಇದ್ದರೆ ಸಾಕು, ನೀವು ಯಾವಾಗ ಬೇಕೋ ಇಮ್ಮಿಡಿಯೇಟಾಗಿ ಯಾವ ಥರ ಸೂಪ್ ಬೇಕೋ ಮಾಡ್ಕೊಂಡು ಕುಡಿಬಹುದು. ಈ ವೆದರ್ಗೆ ಅದ್ಭುತವಾಗಿರುತ್ತೆ. ಸೊ ಈ ಮ್ಯಾಜಿಕ್ ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾವು ನೋಡೋಣ ಇಲ್ಲಿ. ಕಮಾನ್ ರೂಪಾ. ಅಷ್ಟಕ್ಕೆ ಮುಂಚೆ ನನ್ನ ಚಾನೆಲ್ ಕರೆಕ್ಟ್ ನೋಡಿದ್ರ, ನಾನು ಯಾವಾಗಲೂ ಕ್ಯಾಮ್ರಾ ಹಿಂದೆಯಿಂದ ನಾಪ್ಸ್ತಾ ಇದ್ದೆ. ಇವತ್ತು ಎಸ್, ಯು ಆರ್ ಡೂಯಿಂಗ್ ಯುವರ್ ಜಾಬ್. ಆಮೇಲೆ ನೋಡಿ ಆಡಿಯನ್ಸ್, ಪ್ಲೀಸ್ ನನಗೆ ಹೇಳ್ತಾ ಇರ್ತೀರಾ ಇವ್ರನ್ನ ಕ್ಯಾಮ್ರಾ ಮುಂದೆ ಬರಕೇಳಿ ಅಂತ. ನಾನು ಅದನ್ನೇ ಹೇಳ್ತಿರ್ತೀನಿ. ಸೊ ಇವತ್ತು ಫೈನಲಿ ನಾನು ಬಲವಂತ ಮಾಡಿ ಇವ್ರನ್ನ ಕ್ಯಾಮ್ರಾ ಮುಂದೆ ಇಲ್ಲ ನಾನೇನೇ ಮುಂದೆ ಬರ್ತೀನಿ ಹೇಳಿ ಅವಳನ್ನ ಹಿಂದೆ ಕಳಿಸಿದ್ದೀನಿ. ಯಾಕಂದರೆ ಇದನ್ನ ನಾನೇ ನಿಮ್ಗೆ ತೋರಿಸ್ಬೇಕು ಅಂತ ಆಸೆ ಇತ್ತು. ಸೊ ನಾನು ಈ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅಷ್ಟರೊಳಗೆ ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬಂದಿದ್ದೀನಿ ಅಂದಮೇಲೆ ಈ ಸತಿ ವ್ಯೂಸ್ ಹಿಂಗೆ ಹೋಗ್ಬೇಕದು, ಹೋಗ್ಬೇಕು. ಅದ್ ನಂಬರ್ ಹೇಳಲ್ಲ, ಎಷ್ಟೋದ್ರು ಹಿಂಗೆ ಅನ್ಕೊಳ್ತೀನಿ ನಾನು. ಬಟ್ ಎಲ್ಲರೂ ನೋಡಿ ಹಿಂಗೆ ಕಳಿಸ್ತೀರಾ ಅಂತ ನನಗೆ ಗೊತ್ತು. ಓಕೆ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಇದು ತೊಗರಿಬೇಳೆ, ಇದು ಮಸೂರ್ ದಾಲ್, ಇದು ಹೆಸರು ಬೇಳೆ. ಈ 3 ದಾಲ್ಗಳನ್ನು ನಾನು ಸಮವಾಗಿ ತಗೊಂಡಿನಿ. ಅಂದ್ರೆ ನೋಡಿ, ಈ ಮೆಜರ್ಮೆಂಟ್, ಈ ಕಪ್ಪಲ್ಲಿ ಏನು ಮೆಜರ್ಮೆಂಟ್ ಬರುತ್ತೆ ಎಲ್ಲ ಈಕ್ವಲ್ ಆಗಿ ತಗೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಅದು ಬಿಟ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆ ಹಣ್ಣು, ಅರಿಶಿನ ಬೇಕು, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಮೆಣಸು, ಇದೆಲ್ಲ ಒಂದೊಂದು 2 ಸ್ಪೂನ್ ಅಂದ್ಕೊಳ್ಳಿ. ಮೆಣಸು, ಜೀರಿಗೆ, ಸಾಸಿವೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದಿಷ್ಟು ಇಟ್ಕೊಂಡು ನಾವೊಂದು ಮ್ಯಾಜಿಕ್ ಪೌಡರ್ ಮಾಡೋಣ. ಫಸ್ಟ್ ಸ್ಟೆಪ್ ಏನು ಅಂದರೆ ಒಲೆ ಹಚ್ಚಬೇಕು. ಸೊ ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿಟ್ಟು ಏನ್ ಹುರ್ಕೊಳ್ತಾ ಇದ್ದೀರಾ? ಫಸ್ಟ್ ಎಲ್ಲ ಬೇಳೆಗಳನ್ನ ಹುರ್ಕೊಳ್ಳೋಣ. ಓಕೆ, ಸ್ವಲ್ಪ ಬಿಸಿ ಆಗಲಿ. ಓಕೆ, ಬಿಸಿ ಆಗಿದೆ. ತೊಗರಿ ಬೇಳೆ ಎಲ್ಲ ಒಟ್ಟಿಗೆ ಹಾಕೊಂಡು ಹುರ್ಕೊಂಡ್ಬಿಡೋದು. ಎಲ್ಲ ಒಟ್ಟಿಗೆ ಹಾಕೊಂಡು ಟಕ್ಕ 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 ಅಂತ ಹುರ್ಕೊಂಡ್ಬಿಡೋದು. ಇದು ಒನ್ ಟೈಮ್ ಮಾಡ್ಕೊಂಡ್ಬಿಟ್ರೆ ಸಾಕು, ಸಖತ್ ಈಸಿ. ನೋಡಿ, ಇದು ಮಾಡ್ಬಿಟ್ಟು ಇಟ್ಕೊಂಡ್ರೆ ಯಾವಾಗ ಬೇಕೋ ಯೂಸ್ ಮಾಡ್ತಾ ಇರಬಹುದು. ನೀವ್ ಈ ಕಡೆಗೆ ಬಂದ್ರೆ ಬೆಟರ್ ಕಂದ ನನಗೆ. ಹೌದಾ? ಓಕೆ, ಡೈರೆಕ್ಟರ್ ಇವತ್ತು ಅವ್ರ ಡೈರೆಕ್ಟರ್, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ನಾನು ಮಾಡ್ಕೊಡ್ತೀನಿ, ಅದನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕು. ಇಲ್ಲ ಸೂಪರ್ ಆಗಿರುತ್ತೆ. ನಾನು ಬೇಜನ್ ಸತಿ ನೋಡಿದ್ದೀನಿ, ಕುಡ್ದಿದ್ದೀನಿ. ಈಗ ನೆಕ್ಸ್ಟ್ ಆದ್ರೆ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್. ಡ್ರೈ ರೋಸ್ಟ್, ಏನು ಎಣ್ಣೆ ಗಿಣ್ಣೆ ಏನು ಹಾಕೊಳ್ಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದ್ ಚೂರು ಆ ಬ್ರೌನ್ ಕಲರ್ ಗೊತ್ತಾಗತ್ತಲ್ಲ ಅಲ್ಲಿ ತನಕ ನೋಡ್ಸಿಬೇಕಾದ್ರೆ ಹುರಿತಾ ಇರ್ಬೇಕು. ಯಾಕಂದ್ರೆ ಒಂದೇ ಕಡೆ ಹಂಗೆ ಬಿಟ್ಬಿಟ್ರೆ ಒಂದೊಂದೇ ಕಡೆ ಸೀದೋಗುತ್ತಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಸ್ಲೋ ಆಗಿ ಹುರಿತಾ ಇರಬೇಕು. ಅಂಡ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಓಕೆ, ನಿಮ್ ತರ ಕ್ಯಾಮ್ರಾ ತೋರಿಸ್ತಾ ಇದೀವಿ ನಾನು. ಆಂಗಲ್ ಹಿಂಗೆ ಎಲ್ಲ ಅವ್ರು ತೋರಿಸ್ತಾ ಇದ್ದಾರೆ, ನಾನು ಸುಮ್ಮನೆ ಹುರಿತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಈಸಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ನನಗೆ ಇದು ಸ್ವಲ್ಪ ಡಿಫಿಕಲ್ಟ್ ಜಾಬು. ನನಗೆ ಕ್ಯಾಮ್ರಾ ಹಿಂದೆನೆ ನಾನು ಈಸಿಯಾಗಿ ಆರಾಮಾಗಿ ನಿಂತಿರ್ತೀನಿ. ಈ ಜಾಬ್ ಎಲ್ಲ ರೂಪಾ ಪ್ರಭಾಕರ್ ಮಾಡ್ತಾರೆ. ಇದೆಲ್ಲ ಕಟ್ ಮಾಡ್ತೀನಿ ಬಿಡು, ತಲೆ ಕೆಡ್ಸ್ಕೊಬೇಡ. ಎಡಿಟಿಂಗ್ ಅಂತೂ ನಾನು ಮಾಡಲ್ಲ. ಎಡಿಟಿಂಗ್ ಅವ್ರು ಮಾಡಲ್ಲ. ಆದ್ರೆ ಇಲ್ಲಿ ನಾನು ಸೂಪ್ ಮಾಡ್ತೀನಿ, ಸಖತ್ತಾಗಿರುತ್ತೆ. ಸಖತ್ ಅಂತ ಹೇಳ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ನೀವು ನೋಡಿದ ತಕ್ಷಣ ಬಾಯಲ್ಲಿ ಅನ್ಬೇಕು. ಆ ಕಲರ್ ತರ್ತೀನಿ, ಆ ಟೇಸ್ಟ್ ತರ್ತೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಕುಡಿದು ನೋಡಿ ನನಗೆ ಹೇಳ್ಬೇಕು. ಓಕೆ, ನೋಡಿ ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಸೊ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಕಲರು. ಸ್ಲೋ ಆಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡ್ತು ಅಂದ್ರೆ ನೀಟಾಗಿ ಆಗತ್ತೆ. ಅಡುಗೆಗೆ ಬೇಕಾಗಿರೋದು ಪೇಷನ್ಸ್. ಆಮೇಲೆ ನಮ್ಮ ಬಾಯಿ ರುಚಿ ಚೆನ್ನಾಗಿರ್ಬೇಕು. ಅದು ಮಾಡ್ತಾ ಇದ್ದಾಗ ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಎಸ್, ಅದೇ ಅದು ಅದು ಅದೊಂಥರ ಜೋಶ್ ಬರುತ್ತೆ ಅಡುಗೆ ಮಾಡೋದಕ್ಕೆ. ಓಕೆ,
ಒಂದ್ ಸ್ವಲ್ಪ ಗೈಡೆನ್ಸ್ ತಗೊಳ್ತೀನಿ. ರೂಪಾ ಸಾಕ ನೋಡು ಒಂಚೂರು. ಸಾಕು. ಇವಾಗ ಮಿಕ್ಕಿದ್ದು ಇದಕ್ಕೆ ಹಾಕೊಂಡೆ ಹುರ್ಕೊಳ್ತೀರಾ ಹೇಗೆ? ಹೌದು ಹಾಗಿದ್ರೆ ಸಾಕು. ಸಾಕಲ್ವಾ? ಏನ್ ನಂಗೆ ಬರಲ್ಲ ಅಂತ ಅಲ್ಲ, ಆದ್ರೂ ಆಯ್ತಾಯ್ತು. ಯಾರು ನಾವ್ ಎಲ್ಲರೂ ನಂಬಿದಾರೆ. ಬನ್ನಿ ಬನ್ನಿ ಧನ್ಯವಾದ. ಈಗ ಉಪ್ಪು ಈ ಕಡೆ ಇಟ್ಕೊಳ್ಳೋಣ. ಎಲ್ಲದು ಒಟ್ಟಿಗೆ ಹಾಕೊಂಡ್ಬಿಡೋದು. ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ, ಒಂದು 4-5 ತಗೊಂಡಿದ್ದೀನಿ ಮೆಣಸಿನ್ಕಾಯಿ. 5 ನಾನೇ ಎತ್ತಿಟ್ಟಿರೋದು. ಇದೆಲ್ಲ ನಂದೇ, ಈ ಪ್ರಿಪರೇಷನ್ಸ್ ಎಲ್ಲ ನಂದೇ. ಹೇಳಿದ್ದೆ ನಾನು, ಈಗ ಅಸಿಸ್ಟೆಂಟ್ ಜಾಬ್ ಅಲ್ವಾ, ಈಗ ಡೈಲಿ ನಾನ್ ಮಾಡೋ ಅಂತದ್ದು. ಸೊ ಇದೆಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಒಂದ್ ಅವಕಾಶ ಸುಮ್ಮನೆ ನಿಮ್ ಬಗ್ಗೆ ಕೊಚ್ಕೊಳ್ಳೋದ್ ಬಿಡಲ್ಲ. ಈ ಡೈಲಿ ಅವಳು ಯಾವಾಗಾದ್ರು ಅಡುಗೆ ಮಾಡಿದಾಗ ಇದೆಲ್ಲ ನಾನ್ ಮಾಡ್ತಿದ್ದೆ. ಇವತ್ತು ನಾನ್ ಮಾಡ್ತಾ ಮಾಡಲ್ಲ ಬಿಡಿ. ಆಗಿದ್ರೆ ಪ್ಲೀಸ್ ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಈಗ ನೋಡಿ, ಇದನ್ನ ಮತ್ತೆ ಸ್ಲೋ ಆಗಿ ಹುರ್ಕೊಳ್ಬೇಕು. ಇದು ಬಿಸಿ ಆಗ್ಬೇಕು. ಬೇಸಿಕಲಿ ಏನಂದ್ರೆ ತುಂಬಾ ಕೆಂಪಾಗಬಾರ್ದು, ನಾವು ನೋಡ್ಕೊಳ್ಬೇಕದು. ಸೀದೋಗ್ಬಾರ್ದು, ಕಪ್ಪಾಗಬಾರ್ದು, ಸೀದೋಗೋ ತರ ಆಗ್ಬಾರ್ದು. ಸೊ ಇದನ್ನ ಸ್ಲೋ ಆಗಿ ಹುರಿತಾ ಇರ್ಬೇಕು. ಸೀದೋದ್ರೆ ಏನಾಗತ್ತೆ? ಟೇಸ್ಟ್ ಚೇಂಜ್ ಆಗತ್ತೆ, ಕಲರ್ ಚೇಂಜ್ ಆಗತ್ತೆ. ನಾವ್ ಅನ್ಕೊಂಡಿದ್ದಾಗಲ್ಲ. ಇದೆಲ್ಲ ಮಕ್ಳು ಕೊಟ್ಬಿಟ್ರೆ ಹುರಿತಾ ನಿಂತ್ಕೊ ಅಂತ ಅವ್ರು ಸ್ಟವ್ ಪಕ್ಕ ಎಲ್ಲ ಚೆಲ್ಕೊಂಡು ಆರಾಮಾಗಿ ಹುರಿತಾರೆ. ಹೆಚ್ಚು ನನಗೆ ಹಂಗೆ ಅನಿಸ್ತಾ ಇದೆ. ಅವ್ರ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಹುರಿತಾ ಇದ್ರೆ ರೂಪ ಒಂದೊಂದ್ಸತಿ ಅಂತ ಏನಕ್ಕೆ ಅಂದ್ರೆ ಆ ಸ್ಟವ್ ಹಿಂದೆ ಏನಾದ್ರು ಬಿದೋಯ್ತಾ, ನೆಕ್ಸ್ಟ್ ಕ್ಲೀನಿಂಗ್ ಎಲ್ಲ ಅವಳು ಬರುತ್ತಲ್ಲ ಅಂತ. ನಾನು ಬರೀ ಮಾಡೋದು ಕ್ಲೀನಿಂಗ್ ಎಲ್ಲ ನಿಮ್ದೇ ಡ್ಯೂಟಿ. ಒಂದು ಸಣ್ಣ ಕಾಳು ಕೂಡ ಚೆಲ್ದಂಗೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಹುಷಾರ್, ತುಂಬಾ ಬಗ್ತಾ ಇದೀರ. ಹಂಗೆ ಬಿಸಿ ತಾಕತ್ತೆ. ಹೀಟ್ ವೇವ್ಸ್ ಅಲ್ಲಿ ಸ್ವಲ್ಪ ಫ್ಯಾಟ್ ಬರ್ನ್ ಮಾಡ್ತಾ ಇದೀನಿ. ಎಲ್ಲಿಂದ ಹುಡ್ಕೊಂಡ್ಬರ್ತಿರುತ್ತಲ್ಲ ಜೋಕ್ಸ್ ಅನ್ನ. ಕಲರ್ ಚೇಂಜ್ ಆಗಿದೆ. ಓಕೆ, ಹುರಿಬಹುದು ಹಂಗಂತೀರಾ? ಫುಲ್ ಎಲ್ಲಾ ಕಡೆಯಿಂದ ಹುಡ್ಕೊಳ್ಳಿ, ಸೈಡ್ ಇಂದೆಲ್ಲ ತೆಕ್ಕೊಳ್ಳಿ. ನೋಡಿ, ಈ ಕರ್ಬೇವಿನ ಸೊಪ್ಪೆಲ್ಲ ನಿಮ್ಗೆ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಂಡು ಒಣಗ್ತಾ ಇರೋದು ಕಾಣಿಸ್ತಾ ಇದೆ. ಏನ್ ಬಿಟ್ಕೊಂಡ? ಕರ್ಬೇವಿನ ಸೊಪ್ಪು ಏನ್ ಬಿಟ್ಕೊಂಡು? ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಡ್ರೈ ಆಗ್ತಾ ಇದೆ. ನಾನೇನು ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತೀನಿ. ಎಲ್ಲಿ ತೋರಿಸಿ. ಆಯ್ತಾ? ನೋಡಿ ಸಾಕಂತ. ಇಷ್ಟೇ, ಹಿಂಗೆ ಸಾಫ್ಟ್ ಟಚ್ ಅಲ್ಲೇ ಹುರಿಬೇಕಾ? ಸ್ವಲ್ಪ ಎಲ್ಲಿ ಚೆಲ್ಬಿಡುತ್ತೋ ಅನ್ನೋದಕ್ಕೋಸ್ಕರ ಜಾಸ್ತಿ ಏನ್ಬೇಡ. ನನ್ಗೇನಂದ್ರೆ ಅಕಸ್ಮಾತ್ ಇದೆಲ್ಲ ಸಣ್ಣ ಸಣ್ಣದಲ್ವಾ, ಚೆಲ್ಬಿಟ್ರೆ ಅದು ನೆಕ್ಸ್ಟ್ ನಾವು ಸೂಪ್ ಪೌಡರ್ ಮಾಡೋದಕ್ಕಿಂತ ಜಾಸ್ತಿ ಟೈಮು ಕ್ಲೀನಿಂಗ್ಗೆ ಸ್ಪೆಂಡ್ ಮಾಡ್ಬೇಕಾಗತ್ತೆ ನಾನು, ಯಾಕಂದ್ರೆ ನಾನು ಮಾಡ್ತಾ ಇರಲ್ಲ. ಸೊ ಇವತ್ತು ನಾನು ತುಂಬಾ ತುಂಬಾ ಅಂದ್ರೆ ತುಂಬಾ ಇದು ಯಾರ ರೆಸಿಪಿ ಮಿಸ್ಟರ್ ಪ್ರಶಾಂತ್? ಇದು ಸುಮ್ಮನೆ ನೋಡಿರುವಂತ ರೆಸಿಪಿ, ದೊಡ್ಡವರು ಕಲಿಸಿರುವಂತ ರೆಸಿಪಿ, ತಲಾಂತರದಿಂದ ಬಂದಿರುವಂತ ರೆಸಿಪಿ ಅಂತ ಎಲ್ಲ ಏನಿಲ್ಲ. ನಾನು ಎಲ್ಲೋ ನೋಡಿದ್ದೆ, ಕಲಿತೆ, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಇವತ್ತು ಮಾಡ್ತಾ ಇದ್ದೀನಿ ಸೊ ದಟ್ ನಿಮ್ಗಳಿಗೂ ಉಪಯೋಗ ಆಗ್ಲಿ ಅಂತ. ಯಾಕೆ ಅಂದ್ರೆ ನನಗೆ ಪ್ರಶಾಂತ್ಗೆ ಸೂಪ್ಗಳು ತುಂಬಾ ಇಷ್ಟ. ಎಸ್, ಸೂಪ್ಗಳು ತುಂಬಾ ಇಷ್ಟ. ಎಸ್ಪೆಷಲಿ ನಾವು ಬ್ರಾಕೊಲಿ ಸೂಪ್ ಆಗಿರಬಹುದು, ಟೊಮೆಟೊ ಸೂಪ್ ಆಗಿರ್ಬೋದು, ಕ್ಯಾರೆಟ್ ಸೂಪ್ ಆಗಿರ್ಬೋದು. ಹೇಳು. ಆಕ್ಚುಲಿ ನಾನು ಒಪ್ಕೊಳ್ತೀನಿ, ನಿಜ ಒಪ್ಕೊಳ್ತೀನಿ. ಪ್ರಶಾಂತ್ ಸೂಪ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲಿ ಕರ್ನಾಟಕ? ಅದು ಬ್ರಾಕೊಲಿ ಸೂಪ್ ಆಗಿರ್ಬಹುದು, ಪಂಪ್ಕಿನ್ ಸೂಪು, ಸಿಗುಂಬಳಕಾಯಿ ಸೂಪು, ಕ್ಯಾರೆಟ್ ಸೂಪು, ಬೀಟ್ರೂಟ್ ಸೂಪು ಎಲ್ಲಾನು ಸೂಪರ್ ಆಗಿ ಮಾಡ್ತಾರೆ. ಸೂಪ್ ಸಕ್ಕತ್ತಾಗಿರುತ್ತೆ. ಸೊ ಇವತ್ತು ಈ ಸೂಪ್ ನನಗೆ ಗೊತ್ತಿಲ್ಲ. ಸೂಪ್ ಸಖತ್ತಾಗಿರುತ್ತೆ, ಇದನ್ನು ಚೆನ್ನಾಗಿರುತ್ತೆ, ನೋಡ್ಬಿಟ್ಟು ಹೇಳ್ತೀಯ. ಬಟ್ ಇದೇನಂದ್ರೆ ತುಂಬಾ ಥಿಕ್ ಕನ್ಸಿಸ್ಟೆನ್ಸಿಲ್ ಬರಲ್ಲ, ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಇರುತ್ತೆ, ಲಿಕ್ವಿಡ್ ಕನ್ಸಿಸ್ಟೆನ್ಸಿಲ್ ಬರುತ್ತೆ. ಬಟ್ ಇದನ್ನ ಬೇಕಾದ್ರೆ ಥಿಕ್ ಕೂಡ ಮಾಡ್ಕೊಳ್ಬಹುದು. ನಾನು ಹೇಳ್ಕೊಡ್ತೀನಿ ನಿನ್ಗೆ. ಆಯ್ತು ಅನ್ಸುತ್ತೆ ಕಂದ. ಆಯ್ತಲ್ಲ? ಆಯ್ತು, ಆಫ್ ಮಾಡ್ಕೊ. ನೋಡಿ, ಸಾಕಾಯ್ತು ಇಷ್ಟು. ನನಗ್ ಸಾಕಾಯ್ತು ಅಂತಲ್ಲ, ಇದು ಹುರಿದಿದ್ ಸಾಕಾಯ್ತು. ಓಕೆ ಓಕೆ, ಆಫ್ ಮಾಡಿ, ಆಫ್ ಮಾಡಿ. ಆಫ್ ಮಾಡಿದೆ. ಈಗ ಇದೊಂದು ಚೂರು ಆರ್ಬೇಕು, ಒಂದು ಚೂರ ಅಥವಾ ಕಂಪ್ಲೀಟ್? ಸ್ವಲ್ಪ ಆರ್ಬೇಕು, ಕಂಪ್ಲೀಟ್ ಆಗಿ ಆರ್ಬೇಕು. ಒಂದು 5-10 ಮಿನಿಟ್ಸ್ ಬಿಡೋಣ ಇದನ್ನ.
ಇದು ಆರ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಷ್ಟರಲ್ಲಿ ನೀವು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದನ್ನೆಲ್ಲ ತುಂಬಾ ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಪ್ರಶಾಂತ್ ತುಂಬಾ ಸತಿ ಬರಲ್ಲ ವಿಡಿಯೋಲಿ. ಈಗ ಬಂದಿದ್ದೀನಿ, ವ್ಯೂಸ್ ನಾನು ನೋಡ್ಬೇಕು, ನನಗೆ ನಿಮ್ಗಳ ಮೇಲೆ ನಂಬಿಕೆ ಇದೆ. ನೋಡಿ ವೀಕ್ಷಕರೇ, ನೀವು ಜಾಸ್ತಿ ವ್ಯೂಸ್ ಕೊಟ್ರೆ ಪ್ರಶಾಂತ ಪದೇ ಕ್ಯಾಮ್ರಾ ಮುಂದೆ ನಿಲ್ಸಬಹುದು. ಓಕೆ, Please. yes 1 million views please. yes Thank you. At least ಎಷ್ಟು ಸಬ್ಸ್ಕ್ರೈಬರ್? 1000 ಸಬ್ಸ್ಕ್ರೈಬರ್. ಎಷ್ಟು ಜಾಸ್ತಿ ಬರ್ತಿರೋ ಅಷ್ಟು ಅನುಕೂಲ. ನಾನು ಮತ್ತೆ ಬರ್ತೀನಿ, ಮತ್ತೆ ಇನ್ನೊಂದಷ್ಟು ಸೂಪ್ಸ್, ಇನ್ನೊಂದಷ್ಟು ರೆಸಿಪೀಸ್, ಇನ್ನೊಂದಷ್ಟು ವಿಡಿಯೋಸ್ ಮಾಡ್ತೀನಿ. ಓಕೆನಾ? ಪ್ರಶಾಂತ್ ಹತ್ರ ಯಾವ ರೆಸಿಪಿ ಕಲಿಬೇಕು ಅಂತಿದೆ ಕಮೆಂಟ್ ಮಾಡಿ, ನಾನು ಮಾಡಿಸ್ತೀನಿ ಪ್ಲೀಸ್. ಎಸ್, ಕಮೆಂಟ್ ಮಾಡಿ. ಟ್ರೈ ಮಾಡ್ತೀನಿ, ನನಗೆ ಬಂತು ಅಂದ್ರೆ ಖಂಡಿತ ಟ್ರೈ ಮಾಡ್ತೀನಿ, ಇಲ್ದರೆ ಕಲ್ತ್ಕೊಂಡಾದ್ರೂ ಮಾಡ್ತೀನಿ. ಅದು ಕಂದ. ಇದು ಎಷ್ಟೊತ್ತು ಬೇಕು ವಾರಕ್ಕೆ ಅಂತ ಕೇಳ್ಬೋದಾ? ಏನ್ ಹಾರ್ಲಿಲ್ಲ, ಎಗರ್ಸಿದ್ರಿ, ಅದೇ ನೋಡ್ದೆ ನಾನು. ಇಲ್ಲ, ಒಂದು ಕಾಳು ಕೂಡ ಆಚೆ ಬಂದಿಲ್ಲ, ಎಲ್ಲ ಬೌಂಡ್ರಿ ಒಳಗೆ ಇದೆ. ಟೈಮ್ ತಗೊಳುತ್ತೆ, ಇನ್ನೊಂದು 10 ನಿಮಿಷ ಆಗುತ್ತೆ, ಇನ್ನೊಂದು 5-10 ಮಿನಿಟ್ಸ್. ಬಟ್ ನೀವು ವೇಟ್ ಮಾಡಬೇಡಿ, ಬರ್ತೀವಿ ಈಗಲೇ. ನೋಡಿ, ಇದು ಇನ್ನೂ ಕೂಲ್ ಆಗ್ತಾ ಇದೆ. ಅದಾಗೋ ಅಷ್ಟರಲ್ಲಿ ನಾವೇನ್ ಮಾಡೋಣ, ಒಂದ್ ಸ್ವಲ್ಪ ಉಪ್ಪು, ಓಕೆ, ರುಚಿಗೆ ತಕ್ಕಷ್ಟು. ಇಷ್ಟು ಪೌಡ್ರಿಗೆ ಇಷ್ಟು ಬೇಕಾಗತ್ತೆ ಉಪ್ಪು. ನಾವು ಪಿಂಕ್ ಸಾಲ್ಟ್ ಯೂಸ್ ಮಾಡಿದೀವಿ. ನೋಡಿ, ವೈಟ್ ಸಾಲ್ಟ್ ಇದೆ ನಮ್ಮನೇಲಿ, ಪಿಂಕ್ ಸಾಲ್ಟ್ ಇದೆ. ಓಕೆ, ಮಧ್ಯದಲ್ಲಿ ಪೇಪರ್ ಬೋಟ್ದು ಒಂದು ಲಿಚಿ ಡ್ರಿಂಕು ಇದೆ. ಆಮೇಲೆ ಅರ್ಶಿನ, ಒಂದ್ ಸ್ವಲ್ಪ ಅರ್ಶಿನ, ಇಷ್ಟು ಸಾಕು. ಓಕೆ, ಕಲರ್ ನೋಡಿ, ಇಷ್ಟು ಉದಿಸ್ತೀನಿ ನೋಡಿ. ನಿಮ್ಗೆ ಸಾಕು. ಕಲರ್ ಜಾಸ್ತಿ ಬೇಕು ಅಂದ್ರೆ ಕಲರ್ ಜಾಸ್ತಿ ಬೇಡ ಅಂದ್ರೆ ಅಷ್ಟು ಸಾಕು. ಇಷ್ಟನ್ನು ಹಾಕಿ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡೋಣ. ಇನ್ನು ಫುಲ್ ಆರಿಲ್ಲ ಅಲ್ಲ? ಇನ್ನು ಫುಲ್ ಆರಿಲ್ಲ, ಇದು ಆರಬೇಕು. ಬಟ್ ಸ್ಮೆಲ್ಲು ಸಗದಾಗಿ ಬರ್ತಾ ಇದೆ. ಅಂಡ್ ಏನ್ ತೊಂದ್ರೆ ಇಲ್ಲ, ಉಪ್ಪೇನ ಹೆಚ್ಚು ಕಡಿಮೆ ಆದ್ರೂ ನಾವು ಮೇಲೆ ಹಾಕೋಬಹುದು. ಉಪ್ಪು ಕಡಿಮೆ ಇತ್ತು ಅಂದ್ರೂ ಏನ್ ತೊಂದರೆ ಇಲ್ಲ, ಹೆಚ್ಚು ಒಂಚೂರು ಜಾಸ್ತಿ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಪೌಡರ್ ಇರೋದ್ರಿಂದ ಅದ್ರ ಮೇಲೆ ನಾವು ವಾಟರ್ ಹಾಕೊಳ್ಳೋದ್ರಿಂದ ಸೊ ಅದ್ರ ತಕ್ಕಂತೆ ನಾವು ಮ್ಯಾನೇಜ್ ಮಾಡ್ಬೋದು. ಸೂಪ್ ಲೆವೆಲ್ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು. ನೋಡಿ, ಈಗ ಇದು ಆರಿದೆ. ಓಕೆ, ಸೊ ಫುಲ್ಲು ನೀಟಾಗಿ ಆರಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಇದಿಷ್ಟನ್ನು ಹೇಳ್ಬೇಕಾ? ಬೇಡ, ಸ್ಲೋವಾಗಿ ಹಾಕೊಳ್ಬೇಕು. ಒಂದು ಕಾಳು ವೇಸ್ಟ್ ಆಗಬಾರ್ದು. ಹುಷಾರು, ಟೆನ್ಷನ್ ಆಗ್ತಾ ಇಲ್ಲ ರೂಪ, ಆದರೂ ನಾನು ನೀಟಾಗೆ ಹಾಕೊಳ್ತಾ ಇದ್ದೀನಿ, ನಿಧಾನವಾಗಿ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ ಡ್ರೈ ಪೌಡರ್. ಈಗ ಏನಿಲ್ಲ ನೋಡಿ, ಎಲ್ಲ ಹಾಕಿ, ಇದು ಡ್ರೈ ಮ್ಯಾಜಿಕಲ್ ಪೌಡರ್. ಪೌಡರ್ ರೆಡಿ. ನೋಡಿ ಪೌಡರ್ ಫುಲ್ ನುಣ್ಣಗಾಗಿದೆ ಅಲ್ಲ? ಫುಲ್ಲು ಆಗಿದೆ. ಇದು ನೋಡೋಣ ಇರಿ, ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಫುಲ್ ಪೌಡರ್. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪೌಡರು? ಸೊ ನುಣ್ಣಗಾಗಿದೆ. ನುಣ್ಣಗಾಗಿದೆ. ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಪೌಡರ್. ಒಂಚೂರು ರುಚಿ ನೋಡ್ಲಾ ನಾನು ಪೌಡರ್ದು. ನೋಡಿ ಹಿಂಗಿರುತ್ತೆ. ಸೂಪ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ವಾಟರ್ ಕೆಟಲ್ನ ತಗೊಳ್ಳೋಣ. ಆಫ್ ಮಾಡಿ, ಆನ್ ಮಾಡಿ, ಕೆಟಲಲ್ಲಿ 1 ಲೋಟ ನೀರು ಇಟ್ಕೊಂಡಿದ್ದೀನಿ. ಓಕೆ, ಹಾಕಿದ್ದೀರಾ? ಹಾಕಿದ್ದೀನಿ, ಆಲ್ರೆಡಿ ನೀರು ಹಾಕಿಟ್ಟಿದ್ದೀನಿ. ಸೊ ಆನ್ ಮಾಡ್ತೀನಿ. ನೋಡಿ, ಈಗ ಮರಳ್ತಾ ಇದೆ, ಕುದಿಯೋ ಶಬ್ದ ಕೇಳಿಸ್ತಾ ಇದೆಯಾ? ಓಕೆ, ನೋಡಿ ಹೊಗೆ ಬರ್ತಾ ಇದೆ. ಆಫ್ ಮಾಡೋಣ. ಈಗ ಸೂಪ್ ಸ್ಪೂನನ್ನು ಇಲ್ಲಿ ಇಟ್ಕೊಳ್ತೀನಿ. ಪೌಡ್ರ್ ಏನು ಮಾಡಿದ್ದೀನಿ, ಇದು 2 ಸ್ಪೂನ್ ಪೌಡರ್, ತುಂಬ ಜಾಸ್ತಿ ಬೇಡ, ನೋಡ್ಕೊಳ್ಳಿ. 2 ಸ್ಪೂನ್ ಪೌಡರ್ ಹಾಕಿ ಇದಕ್ಕೆ ನಾವು ಸ್ಪೂನ್ ಇಟ್ಕೊಳ್ಳಿ ಹಾಗೆ. ಬಿಸಿ 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 ಸ್ಟೀಲ್ ಸ್ಪೂನ್ ತಗೊಳ್ಳಿ ಮಿಕ್ಸ್ ಮಾಡಕ್ಕೆ. ಸೂಪ್ಗೆ ನೀರು ಹಾಕಿ ಇದನ್ನ
ಬ್ರೇಕ್ ಮಾಡಬೇಕು. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಕ್ಚುಲಿ ನಾವು ಪೌಡರ್ ಹಾಕಿ ನೀರ್ ಹಾಕ್ತಾ ಇರುವಾಗಲೇ ಹಿಂಗ್ ಅನ್ಕೊಂಡ್ಬಿಟ್ರೆ ಈಸಿ ಅನ್ಕೊಂಡ್ಬಿಡ್ಬೋದು. ಅದು ಹೇಗಾದ್ರೂ ಮಾಡ್ಕೊಳ್ಬೋದು. ಏನಂದ್ರೆ ಫೈನಲ್ ಏನು ಅಂದ್ರೆ ಪೌಡರ್ ಎಲ್ಲ ಪುಡಿ ಆಗ್ಬೇಕಷ್ಟೇ, ಇದು ಗಂಟಾಗಬಾರ್ದು. ಸೊ ನೋಡಿ, ಒಂದ್ 2 ಸೆಕೆಂಡ್ ಹಿಂಗಂದ್ರೆ ಬಿಸಿ ಬಿಸಿ ನೀರು ಇರೋದ್ರಿಂದ ಎಲ್ಲ ಇದಾಗತ್ತೆ. ಓ ವಾವ್, ಏನ್ ಅಂತ ತೆಳ್ಳಗ್ ಬಂದಿಲ್ಲ, ಚೆನ್ನಾಗಿ ಬಂದಿದೆ ಅಲ್ಲ ಕನ್ಸಿಸ್ಟೆನ್ಸಿ ನೋಡಿ. ಹಾ, ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಅಂದ್ರೆ ನಾರ್ಮಲ್ ಈ ಸೂಪ್ ಎಲ್ಲ ಈ ಥಿಕ್ನೆಸ್ ಬರುತ್ತೆ ಗೊತ್ತಾ, ಕ್ರೀಮಿ ಸೂಪ್ಸ್ ಎಲ್ಲ ಆ ಕನ್ಸಿಸ್ಟೆನ್ಸಿ ಇರಲ್ಲ. ಕ್ರೀಮಿ ಸೂಪ್ ಕನ್ಸಿಸ್ಟೆನ್ಸಿ ಇರಲ್ಲ. ಇದೊಂಥರ ಫುಲ್ ಆಫ್ ಪ್ರೋಟೀನ್, ಯಾಕೆಂದ್ರೆ ನಾವು ದಾಲ್ಗಳೆಲ್ಲ ಯೂಸ್ ಮಾಡಿರೋದ್ರಿಂದ. ನೋಡಿ, ಇದು ಮಿಕ್ಸ್ ಮಾಡಿಬಿಟ್ಟು ಈಗ ಏನು ಮಾಡಬೇಕು, ನಾನು ಆನಿಯನ್ಸ್ನ ಕಟ್ ಮಾಡಿಟ್ಟಿನಿ, ಈರುಳ್ಳಿನ ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ನೀವು ಯಾವ್ದು ಬೇಕಾದ್ರೂ ಹಾಕೊಳ್ಬೋದು. ಇದಕ್ಕೆ ಸ್ವೀಟ್ ಕಾರ್ನ್ ಹಾಕೊಳ್ಬೋದು, ಬೇಬಿ ಕಾರ್ನ್ ಹಾಕೊಳ್ಬೋದು, ಆಮೇಲೆ ಇನ್ನೇನಾದ್ರು ವೆಜಿಟೇಬಲ್ಸ್ ಬೇಕಾದ್ರೆ ಅದು ಹಾಕೊಳ್ಬಹುದು. ಮಶ್ರೂಮ್ ಹಾಕೊಳ್ಬಹುದು. ಒಂಚೂರು ಕೊತ್ತಂಬರಿ ಸೊಪ್ಪು ಹಿಂಗೆ ಉದುರಿಸಿ, ಅಂದ್ರೆ ಸ್ವೀಟ್ ಕಾರ್ನ್ ಬೇಯಿಸ್ಕೋಬೇಕಲ್ವಾ? ಹಾ, ಸ್ವೀಟ್ ಕಾರ್ನ್ ಬೇಯಿಸ್ಕೊಳ್ಬೇಕು. ಫೈನಲ್ ಆಗಿ ನಿಂಬೆ ಹಣ್ಣನ್ನ ಹಿಂಡಿದ್ರೆ ಆಕ್ಚುಲಿ ಅನ್ಬೇಕು. ನೋಡಿ, ಇವಾಗ ನಮ್ಗೆ ಸೂಪ್ ರೆಡಿ. ಇದು ಸಿಂಪಲ್ ಆಗಿ ನಾನು ಮಾಡಿರೋದು. ನೋಡಿ, ತಿಕ್ಕಾಗೆ ಮಾಡಿ. ಬಿಸಿ ಬಿಸಿ ಆಗಿದೆ, ಚಳಿ ಇದೆ ಆಚೆ ಕಡೆ, ವೆದರು ಸೂಪರ್ ಆಗಿದೆ, ಸೂಪು ಚೆನ್ನಾಗಿದೆ. ನನಗೆ ಸೂಪ್ ಸ್ಪೂನ್ ಬೇಕು ಕೊಡಿಯೋದು. ಸೊ ಹಾಗಾಗಿ ಈ ಸ್ಪೂನನ್ನ ಅವ್ರಿಗೆ ಕೊಡ್ತೀನಿ. ನೋಡಿ, ಕನ್ಸಿಸ್ಟೆನ್ಸಿ ಸಗದಾಗಿದೆ ಅಲ್ಲ. ಇದಕ್ಕೆ ಈಗ ಇದೆ. ತುಂಬಾ ಚೆನ್ನಾಗಿದೆ. ನಾನೇ ಮಾತಾಡಕ್ಕಾಗ್ತಾ ಇಲ್ಲ, ಕುಡಿತಾ ಇದ್ದೀನಿ. ಸಗದ ಇದೆ. ನೀವು ಇದಕ್ಕೆ ಬೇಕಾದ್ರೆ ನಿಮಗೆ ಖಾರ ಕಡಿಮೆ ಆಗಿತ್ತು ಅಂದ್ರೆ ಬೇಕಾದ್ರೆ ಪೆಪ್ಪರ್ ಹಾಕೊಳ್ಬಹುದು, ಅಥವಾ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಬಹುದು. ಸಾಲ್ಟ್ ಕಡಿಮೆ ಆಗಿತ್ತು ಅಂದ್ರೆ ಇದನ್ನ ಹೇಗ್ ಬೇಕೋ ಮ್ಯಾನೇಜ್ ಮಾಡಬಹುದು. ಅಷ್ಟೇ, ಈ ಮ್ಯಾಜಿಕಲ್ ಪೌಡರ್ ಇಟ್ಕೊಂಡು ನೀವು ಯಾವ ಸೂಪ್ ಬೇಕಾದ್ರೂ ಮಾಡಬಹುದು. ಅಂಡ್ ಹೆಲ್ದಿ ಸೂಪ್ ಅಂತಾನೆ ಹೇಳ್ಬೋದು ಇದನ್ನ, ಯಾಕಂದ್ರೆ ಎಲ್ಲ ದಾಲ್ಗಳಿದೆ, ಮಕ್ಳು ಆರಾಮಾಗಿ ತಿಂತಾರೆ. ಹೌದು, ಬೇಳೆ ಪ್ರೋಟೀನ್ ಅಲ್ವಾ. ಇದನ್ನ ಮಾಡಿ ಇಟ್ಕೊಂಡು ನಾವು ಯಾವ್ದಾದ್ರು ಊರ್ಗಿರ್ಗೆ ಹೋಗ್ತಾ ಇದ್ರೆ ದಾರಿಲಿ ಕೆಟಲ್ ಇಟ್ಕೊಂಡ್ರೆ 2 ನಿಮಿಷ ಬಿಸಿ ನೀರು ಮಾಡಿ ಹಿಂಗಂದು ಏನು ಗಾರ್ನಿಶ್ ಇಲ್ದೇನು ತಿನ್ಬೋದು ತಾನೆ. ಓ ಎಸ್, ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿದೆ, ಸಗಲ ಇದೆ. ನೀವು ಇದನ್ನ ಮಾಡಿ ಹೇಗ್ ಬಂತು ಅಂತ ನನಗೆ ಹೇಳಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಕ್ಕೆ ಹೇಳಿ. ಎಸ್ ಎಸ್, ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿರ್ತೀನಿ. ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ನೀವು ಮನೇಲಿ ಮಾಡಿಕೊಂಡು ಇದನ್ನ ಕುಡಿದು ಟೇಸ್ಟ್ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ. ನಾನು ನೆಕ್ಸ್ಟ್ ರೆಸಿಪಿ ಮತ್ತೆ ಮಾಡಬೇಕು ಅಂದ್ರೆ ಯಾವ್ದು ಬೇಕು ಅಂತಾನು ನೀವು ಹೇಳಿ, ಓಕೆನಾ? ನೋಡಿ, ಈ ಪೌಡರ್ನ ನಾವು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಬಿಟ್ಟು ಒಂದು 15 days ಇಂದ 1 month ತನಕ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಬೇಕೋ ಸೂಪ್ ಮಾಡ್ಕೊಳ್ಳೋದು, ಕುಡಿಯೋದು, ಸೂಪ್ ಮಾಡ್ಕೊಳ್ಳೋದು, ಕುಡಿಯೋದು. ಮಾಡಿ ನೋಡಿ ನನಗೆ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆ? ನೆಕ್ಸ್ಟ್ ವಿಡಿಯೋದಲ್ಲಿ ರೂಪಾ ಪ್ರಭಾಕರ್ ಸಿಗ್ತಾರೆ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಬಾಯ್.